ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕರಿಬೇವಿನ ಚಟ್ನಿ ಪುಡಿ ಮಾಡ್ಕೊಳ್ತಿದ್ದೀನಿ. ಇದು ಸುಲಭವಾಗಿ ಮಾಡ್ಕೋಬೋದು, ಹಾಗೆಯೇ ರುಚಿಕರವಾಗಿರುತ್ತೆ. ಒಂದು 3 ರಿಂದ 4 ತಿಂಗಳಷ್ಟು ಇಟ್ಕೊಂಡು ಬಳಸ್ಕೋಬೋದು. ನಾನಿಲ್ಲಿ 4 ಹಿಡಿಯಷ್ಟು ಕರಿಬೇವಿನ ಸೊಪ್ಪನ್ನ ತೊಗೊಂಡಿದ್ದೀನಿ. ತೊಳೆದು ಒಂದು ಕಾಟನ್ ಬಟ್ಟೆಯಲ್ಲಿ ನೀರೆಲ್ಲ ಹೋಗೋವರೆಗೂ ಒರೆಸ್ಕೊಂಡು ಆನಂತರ ನಾನಿಲ್ಲಿ ಹುರ್ಕೊಳ್ತಾ ಇದ್ದೀನಿ. 4 ಹಿಡಿ ಅಂದರೆ ಒಂದು 4 ಕಟ್ಟಷ್ಟು ಸೊಪ್ಪನ್ನ ತೊಗೊಂಡಿದ್ದೀನಿ ನಾನು. ಇದನ್ನು ಚೆನ್ನಾಗಿ ಹುರಿದು ನೀರಿನ ಅಂಶ ಹೋಗೋವರೆಗೂ ಹುರಿದು ಒಂದು ದೊಡ್ಡ ಪಾತ್ರೆಗೆ ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇದಾಗಿದೆ. ಅದಾದ ನಂತರ ನಾನು ಒಂದು ಬೌಲು ಮೀಡಿಯಮ್ ಸೈಜ್ ಬೌಲಲ್ಲಿ 1 ಬೌಲಷ್ಟು ಉದ್ದಿನಬೇಳೆನ ತೊಗೊಂಡಿದ್ದೀನಿ. ಇದು ಒಂಬಣ್ಣ ಬರೋವರೆಗೂ ಹುರಿದು ಇದನ್ನು ತಣ್ಣಗಾಗೋದಕ್ಕೆ ಒಂದು ಪಾತ್ರೆಗೆ ಹಾಕ್ಕೊಂಡು ಇಡ್ತೀನಿ. ಇವಾಗ ಇದಾಗಿದೆ. ಆನಂತರ ಅದೇ ಬೌಲಲ್ಲಿ 1 ಬೌಲಷ್ಟು ಕಡಲೆಬೇಳೆನ ತೊಗೊಂಡಿದ್ದೀನಿ. ಇದನ್ನು ಅಷ್ಟೇ ಬಣ್ಣ ಬದಲಾಗಿ ಒಂಬಣ್ಣ ಬರೋವರೆಗೂ ಹುರ್ಕೊಳ್ತೀನಿ. ಒಳ್ಳೆ ಪರಿಮಳ ಬರಬೇಕು, ಅಲ್ಲಿವರೆಗೂ ಹುರ್ಕೋಬೇಕು. ಇದನ್ನು ಹುರಿದು ಆದ ನಂತರ ಒಂಬಣ್ಣ ಬಂದ ನಂತರ ಇದನ್ನು ಉದ್ದಿನಬೇಳೆ ಜೊತೆಗೇ ಹಾಕ್ಕೊಂಡು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಇವಾಗ ಇದಾಗಿದೆ. ಇದನ್ನು ಪಾತ್ರೆಗೆ ಹಾಕ್ಕೊಳ್ತೀನಿ. ಆನಂತರ ನಾನಿಲ್ಲಿ ಒಂದು 25 ಗುಂಟೂರು ಒಣಮೆಣಸಿನ್ಕಾಯಿ, ಒಂದು 25 ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಇದನ್ನು ಸಣ್ಣ ಊರಿನಲ್ಲಿ ಕೈ ಬಿಡ್ದೇ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಹುರ್ಕೊಳ್ತೀನಿ. ಈ ರೀತಿ ಹುರ್ಕೊಂಡು ಇದನ್ನು ತಣ್ಣಗಾಗೋದಕ್ಕೆ ಬಿಡ್ತೀನಿ. ಆನಂತರ ಇಲ್ಲಿ ಒಂದು 4 ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ. ಇದನ್ನು ಹುರ್ಕೊಳ್ತೀನಿ. ಒಳ್ಳೆ ಘಮ ಬರೋವರೆಗೂ ಹುರಿದು ಎತ್ತಿಟ್ಕೊಳ್ತೀನಿ. ಆನಂತರ ಇದಕ್ಕೆ ನಾನು ಒಂದು 3 ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಬೆಳ್ಳುಳ್ಳಿ ಬೇಳೆನ ಹಾಕ್ಕೊಂಡಿದ್ದೀನಿ. ಹಾಗೆಯೇ ಒಂದು ನಿಂಬೆಹಣ್ಣಿನ ಗಾತ್ರಕ್ಕಿಂತ ಸ್ವಲ್ಪ ದೊಡ್ಡ ಸೈಜಿಂದು ಹುಣಸೆಹಣ್ಣ ತೊಗೊಂಡು ಈ ರೀತಿ ಹುರ್ಕೊಳ್ತೀನಿ. ಸಪ್ರೇಟಾಗಿ ಆದ್ರೂ ಹುರ್ಕೋಬೋದು. ನಾನಿಲ್ಲಿ ಒಂದು ಅರ್ಧ ಸ್ಪೂನು ಅರಶಿನ ಪುಡಿನ ಸೇರಿಸ್ಕೊಂಡಿದ್ದೀನಿ. ಹಾಗೆ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ, ಹಿಂಗಿನ ಪುಡಿನ. ನೀವು ಒಂದೊಂದೇ ಸಪ್ರೇಟಾಗಾದ್ರೂ ಹುರ್ಕೋಬೋದು. ಆನಂತರ ಇದನ್ನು ತೆಗೆದಿಟ್ಟು ಇದಕ್ಕೆ ಅರ್ಧ ಹೋಳು ತೆಂಗಿನ ಕೊಬ್ಬರಿ ತುರಿನ, ಒಣ ಕೊಬ್ಬರಿ ತುರಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಘಮ ಬರೋವರೆಗೂ ಹುರಿದು ಎತ್ತಿಟ್ಕೊಂಡು ಇವಾಗ ಪುಡಿ ಮಾಡ್ಕೊಳ್ತೀನಿ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು. ಇವಾಗ ಪುಡಿ ಮಾಡುವಾಗ ನಾನಿಲ್ಲಿ ಬೆಲ್ಲದ ಪುಡಿನ ಸೇರಿಸ್ಕೊಂಡಿದ್ದೀನಿ. ರೆಡಿ ಪುಡಿ ಇರೋದ್ರಿಂದ ಹಾಗೆಯೇ ರುಬ್ಬುವಾಗ ಸೇರಿಸ್ಕೊಳ್ತಿದ್ದೀನಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ. ಅರಳುಪ್ಪನ್ನ ರುಬ್ಬುವಾಗಲೇ ಹಾಕ್ಕೊಂಡು ರುಬ್ಕೊಳ್ತೀನಿ. ಎಲ್ಲ ರುಬ್ಬಿ ಆಗಿದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಗ್ಲಾಸಿನ ಬಾಕ್ಸ್ಗೆ ಹಾಕಿ ಇಟ್ಕೊಂಡ್ರೆ ತುಂಬ ರುಚಿಕರವಾಗಿರುತ್ತೆ. ಧನ್ಯವಾದಗಳು ಸ್ನೇಹಿತರೆ.